ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕವಿತಾಸ್beautytricks. ನಾನು ನಿಮ್ಮ ಪ್ರೀತಿಯ ಕವಿತಾ ಮಾತಾಡ್ತಿರೋದು. ಇವತ್ತಿನ ವಿಡಿಯೋದಲ್ಲಿ ಸಿಂಪಲಾಗಿ ಸ್ಕಿನ್ ಪ್ಯಾಂಪರ್ ರೂಟೀನನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೂಟೀನನ್ನು ತಿಂಗಳಲ್ಲಿ 15 ದಿವಸಕ್ಕೊಮ್ಮೆ ಟ್ರೈ ಮಾಡಿದರೆ ಸಾಕು, ನಿಮ್ಮ ಸ್ಕಿನ್ ನಿಮಗೆ ಥ್ಯಾಂಕ್ ಯು ಅಂತ ಹೇಳುತ್ತೆ. ಸೊ ವಿಡಿಯೋನ ನೋಡೋಣ. ಸೊ ಮೊದಲನೇದಾಗಿ ಸಿಂಪಲ್ ಆಗಿದ್ದ ಕಾರಣ ಇಲ್ಲಿ ನಾನು ಫಸ್ಟ್ಗೆ ಫೇಸನ್ನು ವಾಶ್ ಮಾಡ್ತಾಯಿದ್ದೀನಿ. ಫೇಸ್ ವಾಶ್ ಮಾಡಲಿಕ್ಕೂ ಅಷ್ಟೇ ಫ್ಯಾನ್ಸಿ ಯಾವುದು ಎಕ್ಸ್ಪೆನ್ಸಿವ್ ಫೇಸ್ ವಾಶನ್ನು ಯೂಸ್ ಮಾಡ್ತಾಯಿಲ್ಲ. ಇಲ್ಲಿ ನಾನು ಮಾಮಾ ಅರ್ತ್ ಕೋಕೋ ಫೇಸ್ ವಾಶ್ ನನ್ನ ಹತ್ರ ಇತ್ತು, ಆಲ್ಮೋಸ್ಟ್ ಎಂಟಿ ಆಗಲಿಕ್ಕೆ ಆಗಿದೆ. ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಫೇಸ್ ವಾಶ್ ಮಾಡುವಾಗ ನೀವು ನೆನಪಿಟ್ಕೊಳ್ಬೇಕಾಗಿರೋ ವಿಷಯ ಏನಪ್ಪ ಅಂತ ಹೇಳಿದರೆ, ಅಟ್ಲೀಸ್ಟ್ 1 to 2 ಮಿನಿಟ್ ಮಸಾಜ್ ಮಾಡಿ ಫೇಸಲ್ಲಿ ಇಟ್ಕೊಳ್ಳಿ, ಆದ ನಂತರ ವಾಶ್ ಮಾಡಿ. ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಫೇಸ್ ವಾಶ್ ಹಚ್ಚಿದ ತಕ್ಷಣ ನೊರೆ ಬಂದ ತಕ್ಷಣ ವಾಶ್ ಮಾಡಿಬಿಡ್ತಾರೆ. ಹಾಗೆ ಮಾಡೋದ್ರಿಂದ ನೀವು ಆ ಫೇಸ್ ವಾಶನ್ನ ಅಷ್ಟೊಂದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡುವ ಅವಶ್ಯಕತೆಯೇ ಇಲ್ಲ. ಬರೀ ಸೋಪನ್ನು ಹಚ್ಚಿ ಬಿಡ್ಬೋದಲ್ವ ನೊರೆ ಬೇಕಿದ್ರೆ ನಿಮಗೆ. ಸೊ ಫೇಸ್ ವಾಶ್ ಹಾಕುವ ಕಾರಣ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಪೋರ್ಸ್ಗಳು ಕ್ಲೆನ್ಸ್ ಆಗಬೇಕು ಅಂತ. ಇಲ್ಲಿ ನಾನು ಪ್ಯಾಡ್ ಡ್ರೈ ಮಾಡ್ತಾ ಇದ್ದೀನಿ. ಯಾವಾಗಲೂ ನೆನಪಿಡಿ ಫ್ರೆಂಡ್ಸ್, ಫೇಸ್ ವಾಶ್ ಮಾಡಿದ ನಂತರ ನೀವು ಟವೆಲನ್ನು ಹಿಡ್ಕೊಂಡು ರಬ್ ಮಾಡಿಬಿಡಿ. ಈ ಥರ ಪ್ಯಾಡ್ ಡ್ರೈ ಮಾಡಿ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಫೇಸ್ ಸ್ಕ್ರಬ್ ಮಾಡ್ತೇನೆ ನಾನು ಜನರಲಿ. ಆದರೆ ಇಲ್ಲಿ ಫೇಸ್ ಸ್ಕ್ರಬ್ ನನ್ನ ಹತ್ರ ಖಾಲಿ ಆದ ಕಾರಣ ನೆಕ್ಸ್ಟ್ ಸ್ಟೆಪ್ಗೆ ನಾನು ಜಂಪ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ ಫೇಸ್ ಶೇವಿಂಗ್. ಇಲ್ಲಿ ನಾನು ಕ್ಲೆನ್ಸಿಂಗ್ ಮಿಲ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಫೇಸ್ ಶೇವಿಂಗನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಡೀಟೇಲ್ಡ್ ವೀಡಿಯೋವನ್ನು ನಾನೊಂದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ನಿಮಗೆ ಶೇರ್ ಮಾಡ್ತೀನಿ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅನ್ಫಾರ್ಚುನೇಟ್ಲಿ ನಾನಿಲ್ಲಿ ಫೇಸ್ ಶೇವ್ ಮಾಡುವಾಗ ಕ್ಯಾಮರಾ ಏನಾಯಿತು ಅಂತ ಹೇಳಿ ಗೊತ್ತಿಲ್ಲ, ವಿಡಿಯೋ ರೆಕಾರ್ಡೇ ಆಗಲಿಲ್ಲ. ಸೊ ಆ ಪಾರ್ಟ್ ಇಲ್ಲೊಂದು ಸ್ಕಿಪ್ ಆಗಿದೆ ಅಷ್ಟೇ. ಫೇಸನ್ನು ಶೇವ್ ಮಾಡ್ತೇನೆ ನಾನು 15 ದಿವಸಕ್ಕೊಮ್ಮೆ. ಸೊ ನೋಡಿ, ಇಲ್ಲಿ ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ಸ್ಕಿನ್ ಅಂತ. ಇದರಲ್ಲಿ ನೆಕ್ಸ್ಟ್ ಸ್ಟೆಪ್, ಜನರಲಿ ನೀವು ಮಾಯ್ಶ್ಚರೈಸರ್ ಹಾಕಿ ನಿಲ್ಲಿಸ್ಬೋದು, ಆದರೆ ನಾನು 15 ಡೇಸಿಗೊಮ್ಮೆ ಈ ಥರ ಮೂನ್ ಸ್ಟಾರ್ನವರದು ಆಲಿವ್ ಚಾರ್ಕೋಲ್ ಫೇಸ್ ಮಾಸ್ಕನ್ನು ಯೂಸ್ ಮಾಡ್ತೇನೆ. ನೀವು ಯಾವುದೇ ಬ್ರ್ಯಾಂಡಿದು ಫೇಸ್ ಮಾಸ್ಕನ್ನು ಯೂಸ್ ಮಾಡ್ಬೋದು, ಆದರೆ ಚಾರ್ಕೋಲ್ ಫೇಸ್ ಮಾಸ್ಕನ್ನು ಯೂಸ್ ಮಾಡೋದ್ರಿಂದ ಇದು ಪೀಲ್ ಆಫ್ ಮಾಸ್ಕ್ ಫ್ರೆಂಡ್ಸ್. ಅಂದರೆ ನೀವು ಹಚ್ಚಿದ ನಂತರ ಒಣಗಿದ ಮೇಲೆ ನೀವು ಇದನ್ನು ಪೀಲ್ ಆಫ್ ಮಾಡಬೇಕು. ಸೊ ಪೀಲ್ ಆಫ್ ಮಾಸ್ಕ್ ಇದು ಬೆನಿಫಿಟ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಏನಾದರೂ ಇದ್ದರೆ ನಿಮ್ಮ ಸ್ಕಿನ್ನಲ್ಲಿ ಅದನ್ನು ಈಸಿಲಿ ರಿಮೂವ್ ಮಾಡುತ್ತೆ. ನಿಮಗೆ ಬೇಕಿದ್ದರೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ರಿಮೂವರ್ ಸ್ಟ್ರಿಪ್ಸ್ ಕೂಡ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಆದರೆ ಅದು ಒಂಚೂರು ಎಕ್ಸ್ಪೆನ್ಸಿವ್ ಸೈಡ್ ಆದ ಕಾರಣ ಚಾರ್ಕೋಲ್ ಫೇಸ್ ಮಾಸ್ಕ್, ಈಗ ಇದೊಂದು ಟ್ಯೂಬ್ ನನಗೆ ಆಲ್ಮೋಸ್ಟ್ 3 ತಿಂಗಳಾಗ್ತಾ ಬಂತು ಇದನ್ನು ಯೂಸ್ ಮಾಡಿ. ಸೊ ನನಗೆ ಇದು ಕಂಫರ್ಟೇಬಲ್. ಎಲ್ಲಿಯಾದರೂ ನಾನು ದೊಡ್ಡ ಫಂಕ್ಷನ್ಸ್ ಎಲ್ಲ ಇದ್ದರೆ ಮಾತ್ರ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಸ್ಟ್ರಿಪ್ಸನ್ನು ಯೂಸ್ ಮಾಡ್ತೇನೆ. ನೀವು ನೋಡ್ಬೋದು, ಹಿಪ್ ಹಾಪ್ ಅನ್ನೋ ಒಂದು ಬ್ರ್ಯಾಂಡ್ ಉಂಟು, ಅದು ಬೆಸ್ಟ್ ಆಗಿರುವಂಥದ್ದು. ನೀಟಾಗಿ ಫೇಸಿದ್ದು ಚಿನ್ನಿದ್ದು ಬ್ಲ್ಯಾಕ್ ಹೆಡ್ ವೈಟ್ ಹೆಡನ್ನು ರಿಮೂವ್ ಮಾಡ್ತದೆ. ಆದರೆ ಅಷ್ಟೊಂದು ಅಫೋರ್ಡ್ ಮಾಡಲಿಕ್ಕೆ ಆಗದಿರುವವರು ಈ ಥರದ್ದು ಟ್ಯೂಬನ್ನು ಒಂದು ತಂದಿಟ್ಕೊಂಡಿದ್ರೆ ಸಾಕು. ನಾನು ಎಂಥದ್ದೇ ಬ್ರ್ಯಾಂಡಿದ್ದು ಯಾವುದಾದ್ರೂ ಒಂದು ಪ್ರಾಡಕ್ಟಿದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ, ಯಾಕಂದರೆ ಇದನ್ನು ನಾನು ಲೋಕಲ್ ಕೆಮಿಸ್ಟ್ ಶಾಪಲ್ಲಿ ತಗೊಂಡದ್ದು. ಸೊ ನನಗೆ ಜನರಲಿ ಚಿನ್ನ ಹತ್ರ ನೋಸ್ ಹತ್ರ ಎಕ್ಸ್ಟ್ರೀಮ್ ಆಗಿ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಇರ್ತದೆ. ನಾನು ಪ್ರತಿ ಸರ್ತಿ ಆ ಸ್ಟ್ರಿಪ್ಸನ್ನು ಯೂಸ್ ಮಾಡಲಿಕ್ಕೆ ಆಗಲ್ಲ, ಕಷ್ಟ ಆಗ್ತದೆ, ಅಂದರೆ ಎಕ್ಸ್ಪೆನ್ಸಿವ್ ಆದ ಕಾರಣ. ಸೊ ನಾನು ಇದನ್ನೇ ಯೂಸ್ ಮಾಡ್ತೇನೆ 15 ಡೇಸ್ಗೊಮ್ಮೆ. ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿದೆ, ನಿಮಗೆ ನೋಡಲಿಕ್ಕೆ ಬೋರ್ ಆಗ್ಬೋದು ಅಂತ ಹೇಳಿ. ಇದನ್ನು ಮಾತ್ರ ಹಚ್ಚಿದ ನಂತರ ನೀವು ಹೊರಗಡೆ ಎಲ್ಲೂ ಹೋಗಬೇಡಿ. ಒಳ್ಳೆ ಭೂತ ಥರ ಕಾಣ್ತೀರ, ಗೊಂಗನ್ ಥರ ಕಾಣ್ತೀರ ನೋಡಿ, ನೀವು ನೋಡ್ಬೋದಲ್ವ. ಸೊ ಇದನ್ನು ನೈಟ್ ಹೊತ್ತು ಅಥವಾ ನೀವು ಮಲಗೋಕ್ಕಿಂತ ಮುಂಚೆ ರೂಮಲ್ಲಿ ಲಾಕ್ ಮಾಡಿ ಹಚ್ಚಿ ಈ ಥರ ಎಷ್ಟು ಮಿನಿಟ್ ಅಂತ ಹೇಳಿ ಏನಿಲ್ಲ, ಇದು ಕಂಪ್ಲೀಟ್ ಡ್ರೈ ಆಗೋ ತನಕ ವೆಯ್ಟ್ ಮಾಡಬೇಕು. ಯೂಶ್ವಲಿ 15 to 20 ಮಿನಿಟ್ಸ್ ಆಗುತ್ತೆ. ಸೊ ನೀವು ನೋಡ್ಬೋದು ನೋಡಿ, ಆಲ್ರೆಡಿ ಡ್ರೈ ಆಗಿದೆ. ನಾನು ಸ್ಕಿನ್ನನ್ನು ಪುಲ್ ಮಾಡುವಾಗ ಸಿಪ್ಪೆ ಥರ ಎದ್ದು ಕಾಣಿಸ್ತಾ ಇದೆ, ಮಾಸ್ಕ್ ಥರ. ಸೊ ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಹಚ್ಚುವಾಗ ಡೌನ್ವರ್ಡ್ ಪೊಸಿಷನಲ್ಲಿ ಹಚ್ಚಬೇಕು. ಪೀಲ್ ಆಫ್ ಮಾಡುವಾಗ, ಅಂದರೆ ಅದನ್ನು ರಿಮೂವ್ ಮಾಡುವಾಗ ಅಪ್ವರ್ಡ್ಗೆ, ಅಂದರೆ ಕೂದಲು ನೀವು ಹಚ್ಚುವಾಗ ಕೂದಲು ಯಾವ ಡೈರೆಕ್ಷನಲ್ಲಿ ಉಂಟು ಅಲ್ಲಿ ಹಚ್ಚಬೇಕು, ಆ ಸೈಡಿಂದ ಹಚ್ಚಬೇಕು. ರಿಮೂವ್ ಮಾಡುವಾಗ ನೀವು ಕೂದಲಿನ ಆಪೋಸಿಟ್ ಡೈರೆಕ್ಷನಲ್ಲಿ ರಿಮೂವ್ ಮಾಡಬೇಕು. ಇಲ್ಲಿ ನಾನು ಒಂಚೂರು ಅಮಸರ ಮಾಡಿದೆ, ಹಾಗೆ ಸ್ವಲ್ಪ ಚೀಕ್ಸ್ ಹತ್ರ ಒಣಗಿರಲಿಲ್ಲ ಒಂಚೂರು, ಆದರೂ ಪರವಾಗಿಲ್ಲ. ಒಂದು ವೇಳೆ ಯಾವುದೇ ಜಾಗ ಒಣಗದಿದ್ದರೆ ನೀವು ಅದನ್ನು ನಂತರ ವೆಟ್ ವೈಪಿಂದ ಒರೆಸ್ಕೊಳ್ಬೋದು. ಇಲ್ಲಿ ನೋಡಿ ಎಷ್ಟು ಚೆಂದ ಮಾಡಿ ನೀಟಾಗಿ ಏಳ್ತಾ ಉಂಟು ಅಂತ. ಇದು ಏಳುವಾಗ ಅದರದ್ದೊಂದು ಸೌಂಡ್ ಕೇಳಿಸ್ತದೆಯಾ ನಿಮಗೆ? ನೋಡಿ, ಈ ಥರ ಸೌಂಡ್ ಬರ್ತದೆ ಇದು ರಿಮೂವ್ ಆಗುವಾಗ. ಅಂದರೆ ಅದು
ಪೂರ್ತಿ ನಿಮ್ಮ ಸ್ಕಿನ್ನಲ್ಲಿರುವಂತಹ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸನ್ನು ಮತ್ತು ಕೂದಲು ಕೂಡ ಈಗ ಫೇಸ್ ಶೇವ್ ಮಾಡುವಾಗ ಕೆಲವೊಮ್ಮೆ ಕೆಲವು ಚಿಕ್ಕ ಕೂದಲು ಉಳಿದಿರುತ್ತೆ, ಅದನ್ನು ಕೂಡ ನೀಟ್ಲಿ ಇದು ರಿಮೂವ್ ಮಾಡುತ್ತೆ. ನೀವು ಆಲ್ರೆಡಿ ರಿಮೂವ್ ಮಾಡಿರುವ ಜಾಗ ನೋಡ್ಬೋದು ಎಷ್ಟು ಗ್ಲೋವಿಯಾಗಿ ಕಾಣ್ತಾ ಉಂಟು ಅಂತ ಹೇಳಿ. ಸೊ ಈ ಥರ ಪೂರ್ತಿ ಮಾಸ್ಕನ್ನು ರಿಮೂವ್ ಮಾಡಿದ ನಂತರ ನನಗೆ ಕ್ಲೋಸಪ್ ಲುಕ್ ತೋರಿಸ್ತೇನೆ ಯಾವ ರೀತಿ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸನ್ನು ಇದು ಎಳ್ಕೊಂಡಿದೆ ಅಂತ ನೀವು ನೋಡ್ಬೋದು. ಸೊ ಈ ರೀತಿ 15 ಡೇಸ್ಗೊಮ್ಮೆ ನೀವು ನೋಡಿ ಚೆಕ್ ಮಾಡಿ, ಅದರಲ್ಲಿ ವೈಟ್ ಡಾಟ್ಸ್ ಉಂಟಲ್ವ ಅದೇ ವೈಟ್ ಹೆಡ್ಸ್. ಸೊ ಈ ರೀತಿ 15 ಡೇಸ್ಗೊಮ್ಮೆ ನೀವು ಮಾಡೋದ್ರಿಂದ ನಿಮ್ಮ ಸ್ಕಿನ್ ನಿಮಗೆ ತುಂಬ ಗ್ಲೋಯಿ ಆಗಿರುತ್ತೆ. ಆಮೇಲೆ ಎಕ್ಸ್ಪೆನ್ಸಿವ್ ಆಗಿಯೂ ಇಲ್ಲ, ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ನೀವು ಪಾರ್ಲರ್ಗೆ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕು ಅಂತೇಳಿ ಇಲ್ಲ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಭಾವಿಸ್ತಿದ್ದೇನೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.